ಮಂಡ್ಯ ನಗರದ ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭವು ಸಂಸ್ಥೆಯ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಜರುಗಿತು. ವೇದಿಕೆಯ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಬಿಸಿ ಶಿವಾನಂದ ಮೂರ್ತಿಯವರು ಉದ್ಘಾಟಿಸಿ ಮಕ್ಕಳು ನಿರಂತರ ಅಧ್ಯಯನದ ಮೂಲಕ ಉಜ್ವಲ ಭವಿಷ್ಯವನ್ನ ತಮ್ಮದಾಗಿಸಿಕೊಳ್ಳಲು ಹರಸಿದರು. ಅದನ್ನೇ ಕೇಳ್ತಾ ಇದ್ದೆ. ಲಕ್ಷ್ಮೀ ಜನಾರ್ದನ ಅಂದ್ರೆ ಹಿಂದೆ ಗ್ರೀನ್ ಕಲ್ಟ್ ಹಾಕೊಂಡು ಗ್ರೀನ್ ಎಲ್ಲ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ರೆ ಅವರು ಲಕ್ಷ್ಮೀ ಜನಾರ್ದನ ಸ್ಕೂಲ್ ಅಂತಕ್ಕಂಥ ರೀತಿಯಲ್ಲಿ ಬಿಡಿಸ್ತಾ ಇದ್ದ ಒಂದು ಸಂದರ್ಭ ಇತ್ತು, ನಾವೆಲ್ಲ ಓದ್ತಾ ಇದ್ದ ಸಂದರ್ಭದಲ್ಲಿ. ಈಗ ಅದನ್ನೇ ಹೇಳ್ತಾ ಇದ್ದೆ, ಆ ಡ್ರೆಸ್ ಚೇಂಜ್ ಆಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ಬಹಳ 6,000 ಹೇಳ್ತಾ ಇದ್ರು, ಅಧ್ಯಕ್ಷ ಹೇಳ್ತಾ ಇದ್ರು, 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಇಲ್ಲಿ ವಿದ್ಯಾಭ್ಯಾಸ ಪ್ರತಿ ವರ್ಷ ವಿದ್ಯಾಭ್ಯಾಸ ಮಾಡ್ತಂಥ ಒಂದು ಶಾಲೆ ಬಹಳ ಮಂಡ್ಯದ ಇತಿಹಾಸದಲ್ಲೇ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದು ವಿದ್ಯಾಭ್ಯಾಸ ಮಾಡಿ ಪುನಃ ಬಸ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭ ಕೂಡ ನಾನು ನೋಡಿದ್ದೀನಿ. ಅಷ್ಟು ಬಹಳ ಇತಿಹಾಸ ಹೊಂದಿರತಕ್ಕಂಥ ಈ ಶಾಲೆಯನ್ನ ಇವತ್ತು ಕೂಡ ಈಗೂ ಕೂಡ 900 ವಿದ್ಯಾರ್ಥಿಗಳು ಬಡ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಕಲಿತಾ ಇದ್ದೀರಾ. ಇಲ್ಲಿ ಬಹಳಷ್ಟು ಶಿಕ್ಷಕರು ನಾನು ಚರ್ಚೆ ಮಾಡ್ತಾ ಕೇಳ್ತಾ ಇದ್ದೆ, ಬೇರೆ ಬೇರೆ ಏನು ಹೈಸ್ಕೂಲ್ಗಳಿಂದ ಅಲ್ಲಿನ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದಂತೆ ಈ ಕಡೆ ಈ ಒಂದು ಶಾಲೆಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಸಂದರ್ಭ ಈಗ ಇರೋದ್ರಿಂದ ಇದೊಂದು ಏಡೆಡ್ ಸಂಸ್ಥೆ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಶಿಕ್ಷಕರು ಕೂಡ ಬೇರೆ ಇದರಿಂದ ಬಂದಿದ್ದೀರಾ. ತಾವೆಲ್ಲ ಬಂದಂಥ ಶಿಕ್ಷಕರು ಕಡ್ಡಾಯವಾಗಿ ಮಾಡಬೇಕಾಗಿರೋದು, ನಿಮ್ಮ ಶಾಲೆಯಲ್ಲಿ ಸ್ಟ್ರೆಂತ್ ಇರಲಿಲ್ಲ, ನೀವು ಅಲ್ಲಿ ಸರಿಯಾದ ಕಾರ್ಯನಿರ್ವಹಣೆ ಒಂದು ಮಕ್ಕಳಿಗೆ ಒಂದು ನಿಮ್ಮದೇ ಆದಂಥ ಒಂದು ನಿಟ್ಟಿನಲ್ಲಿ ಅಲ್ಲಿ ಪಾಠ ಪ್ರವಚನ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಬಂದ ನಂತರ ತಾವು ಇದೊಂದು ಪ್ರತಿಷ್ಠಿತ ಸಂಸ್ಥೆಗೆ ನಾನು ಸಹ ಶಿಕ್ಷಕನಾಗಿ ನಾನು ಬಂದಿದ್ದೀನಿ. ಇದನ್ನ ನಾನು ಹಿಂದೆ ನಾನು ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ, ನಾನು ಇವತ್ತು ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ಅಂತಕ್ಕಂಥದ್ದನ್ನ ಮನದಟ್ಟು ಮಾಡ್ಕೊಳ್ತಕ್ಕಂಥದ್ದು ಸಂಸ್ಥೆಯ ಶಿಕ್ಷಕರಾಗಿ ನಿಯೋಜನೆಗೊಂಡಿರ್ತಕ್ಕಂಥ ವರ್ಗಾವಣೆಗೊಂಡು ಬಂದಿರ್ತಕ್ಕಂಥ ಶಿಕ್ಷಕರ ಮೊದಲನೇ ಕರ್ತವ್ಯ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೇವಲ ಶಿಕ್ಷಕರು ಸಂಬಳ ತಗೊಂಡು ಮನೆಗೆ ಹೋಗ್ಲಿಕ್ಕೆ 5 ವರ್ಷಕ್ಕೆ ಇಲ್ಲಿ ಬರ್ತಕ್ಕಂಥದ್ದಲ್ಲ. ಬಹಳ ಒಂದು ಕಾರಣವಾಗಿ ಅದರ ಬೇಜಾರಾದರೂ ಕೂಡ ನಾನು ಯಾಕೆ ಈ ಒಂದು ಮಾತುಗಳನ್ನ ಶಿಕ್ಷಕರಿಗೆ ಹೇಳ್ತಾ ಇದ್ದೀನಿ ಅಂದರೆ, ತಮ್ಮ ಏನು ಶಿಕ್ಷಕರ ವೃತ್ತಿ ಇದೆ ಅದು ನಿರಂತರವಾದಂಥ ಕಲಿಕಾ ವೃತ್ತಿ. ಅದು ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಗುಪ್ಪ ಅವರು ಶಾಲೆಯ ಸಮಗ್ರ ಮಾಹಿತಿಯನ್ನು ಒಳಗೊಂಡ ಕೌಸ್ತುಭ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಶೈಕ್ಷಣಿಕವಾಗಿ ಅತ್ಯುತ್ತಮ ಅಂಕಗಳನ್ನು ಪಡೆದ ಹಾಗೂ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಸಂಸ್ಥೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಎಂಪಿ ಕಸ್ತೂರಿ, ಟ್ರಸ್ಟಿಗಳಾದ ಅಶೋಕ್ ಆಲಹಳ್ಳಿ, ಡಾಕ್ಟರ್ ಬಿಕೆ ಸುರೇಶ್, ಖಜಾಂಚಿಗಳಾದ ವಿದ್ಯಾ ಮನೋಹರ್, ಸಹ ಕಾರ್ಯದರ್ಶಿ ಶಶಿಕಲಾ ಪ್ರಕಾಶ್, ಸದಸ್ಯರಾದ ನಂದಿನಿ, ಮುರುಳಿ, ಎಂಎಸ್ ಸುದರ್ಶನ್, ನಾಗಶ್ರೀ ಶಿಕ್ಷಣ ಸಂಸ್ಥೆ ಕಾಲೇಜಿನ ಪ್ರಾಂಶುಪಾಲರಾದ ಎನ್ಜಿ ಲತಾ, ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಎಚ್ವಿ ಧನಲಕ್ಷ್ಮಿ, ಆಂಗ್ಲ ಮಾಧ್ಯಮದ ಮುಖ್ಯ ಶಿಕ್ಷಕಿ ಶೀಲಾ ಸೇರಿದಂತೆ ಶಾಲೆಯ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.